ಮುಳಬಾಗಿಲು ತಾಲೂಕು ಆವಣಿ ಹೋಬಳಿ ದೇವರಾಯ ಸಮುದ್ರ ಕಂದಾಯ ಜನಪ್ರಿಯ ಶಾಸಕರಾದಂತಹ ಸಮೃದ್ಧಿ ಮಂಜಣ್ಣನವರು ಬೆಂಗಳೂರಿಂದ ಬಂದು ನೀವು ಖರೀದಿ ಮಾಡಿದ್ದೀರಾ, ನಾವು ಅದಕ್ಕೆ ಅಭ್ಯಂತರ ಹೇಳ್ತಾ ಇಲ್ಲ. ತಾಲೂಕು ಆಡಳಿತ ಮತ್ತು ಜನಪ್ರಿಯ ಶಾಸಕರಾದ ಸಮೃದ್ಧಿ ಮಂಜಣ್ಣನವರ ಬೆಂಬಲವಾಗಿ ರೈತ ಸಂಘ ನಿರಂತರವಾಗಿರ್ತೀವಿ. ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಸಾಹೇಬರ 135ನೇ ಜಯಂತ್ಯೋತ್ಸವ ಶುಭಾಶಯಗಳೊಂದಿಗೆ ಇವತ್ತು ಮುಳಬಾಗಿಲು ತಾಲೂಕು ಆವಣಿ ಹೋಬಳಿ ದೇವರಾಯ ಸಮುದ್ರ ಕಂದಾಯ ಸರ್ವೆ ನಂಬರ್ 112ರಲ್ಲಿ ಮುಳಬಾಗಿಲು ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ಸಮೃದ್ಧಿ ಮಂಜಣ್ಣನವರು ಮತ್ತು ತಾಲೂಕು ದಂಡಾಧಿಕಾರಿಗಳಾದಂತಹ ವಿ ಗೀತಾ ಮೇಡಮ್ ಅವರು ಅಂಬೇಡ್ಕರ್ ಭವನಕ್ಕೆ ನಾವು ಜಾಗವನ್ನು ಗುರುತಿಸಲೇಬೇಕು, ಅಂಬೇಡ್ಕರ್ ಭವನವನ್ನು ಕಟ್ಟಲೇಬೇಕು ಅಂಥೇಳಿ ಪಣ ತೊಟ್ಟು ಇವತ್ತು ಈ ರಾಷ್ಟ್ರೀಯ ಹೆದ್ದಾರಿ 75 ಪಕ್ಕದಲ್ಲಿರುವ ಸರ್ವೆ ನಂಬರ್ 112ರಲ್ಲಿ 1 ಎಕರೆ 20 ಗುಂಟೆ ಜಮೀನನ್ನು ಇವತ್ತು ಅಂಬೇಡ್ಕರ್ ಭವನಕ್ಕೆ ಮಂಜೂರು ಮಾಡಿದ್ದಾರೆ. ಆದರೆ ಆ ಮಂಜೂರು ಮಾಡಿದ ನಂತರ ಬೆಂಗಳೂರು ಮೂಲದ ಯಾರು ವಜ್ರಾಲ ರಾಜೇಶ್ ಅಂತೆ ನನಗೆ 14 ಎಕರೆ ನಾನು ಕ್ರಯ ಜಮೀನು ಖರೀದಿ ಮಾಡಿದ್ದೀನಿ. ಅಲ್ಲ ಸ್ವಾಮಿ, ಬೆಂಗಳೂರಿಂದ ಬಂದು ನೀವು ಖರೀದಿ ಮಾಡಿದ್ದೀರಾ, ನಾವು ಅದಕ್ಕೆ ಅಭ್ಯಂತರ ಹೇಳ್ತಾ ಇಲ್ಲ. ನೀವು 14 ಎಕರೆ ಇದ್ದೀರಿ, ಕಲ್ಲು ಬಂಡೆ, ಮೂಲತಃ ಕಲ್ಲು ಕುಟುಕರು. ಇವತ್ತೇನು ಅಂಬೇಡ್ಕರ್ ಭವನಕ್ಕೆ ಜಾಗನ ಮಂಜೂರು ಮಾಡಿದ್ದಾರೆ, ಅದು ನಾವು ಇವತ್ತು ನಿಲ್ಕೊಂಡು ವಿಡಿಯೋ ಮಾಡ್ತಾ ಇರೋದು ಕೂಡ ಕಲ್ಲು ಬಂಡೆ ಅಲ್ಲ, ಕಲ್ಲು ಕುಟುಕರು. ಅದು ಕಲ್ಲು ತೆಗಿತಾ ಇದ್ದಿದ್ದು, ಅದನ್ನು ನೀವು ಅದು ಯಾರಿಗೆ ಮಂಜೂರು ಆಗ್ಬಿಡ್ತದೆ? ಇವತ್ತು ತಾಲೂಕು ದಂಡಾಧಿಕಾರಿಗಳು ಪ್ರಾಮಾಣಿಕವಾಗಿ ಅಂಬೇಡ್ಕರ್ ಭವನಕ್ಕೆ ಸರ್ಕಾರಿ ಜಮೀನನ್ನೇ ಹುಡುಕಿ ಇವತ್ತು ಏನು 1 ಎಕರೆ 20 ಗುಂಟೆ ಇದ್ದರೆ ಅದು 3 ಎಕರೆ ಇದೆ. 3 ಎಕರೆ ಬೇಕು, ಅಂಬೇಡ್ಕರ್ ಭವನ ದೊಡ್ಡದಾಗಬೇಕು. ಯಾಕಂದರೆ ಇಡೀ ಪ್ರಪಂಚಕ್ಕೆ ಒಂದು ಸಂವಿಧಾನವನ್ನು ಕೊಟ್ಟಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಯಾವುದೇ ಒಂದು ಹೋರಾಟ ಇರ್ಬೋದು, ಒಂದು ಶಿಕ್ಷಣ ಇರ್ಬೋದು, ಒಂದು ಸಂಘಟನೆ ಯಾವುದೇ ಇದು ಮಾಡಬೇಕಾದ್ರೆ ಅದಕ್ಕೆ ಮೂಲ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ನಿರುವ ಸಂವಿಧಾನ. ಅಂತಹ ಸಂವಿಧಾನದಲ್ಲಿರುವಂತಹ ನಾವುಗಳು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಒಂದು ಭವನವನ್ನು ನಿರ್ಮಾಣ ಮಾಡಲು ಹೋದರೆ ಇವತ್ತು ನಾವು ಖರೀದಿ ಮಾಡಿದ್ದೀವಿ ನಮ್ಮ ಜಮೀನು ಅಂತೇಳಿ ನೀವು ನ್ಯಾಯಾಲಯದ ಮೊರೆ ಹೋಗ್ತೀನಿ ಅಂತ ಹೇಳ್ತೀರಲ್ಲ, ಯಾವ ರೀತಿ ನ್ಯಾಯ ಇದೆ? ಇದು ಸರ್ಕಾರಿ ಜಮೀನು ಸ್ವಾಮಿ, ಕಲ್ಲು ಬಂಡೆಗಳ ಜಮೀನು. ನೀವು ನ್ಯಾಯಾಲಯಕ್ಕೆ ಹೋಗಿ, ನಾನು ಗೌರವಾನ್ವಿತ ನ್ಯಾಯಾಲಯದಲ್ಲಿ ಅವರಲ್ಲಿ ನಾವು ಕೈ ಮುಗಿದು ಬೇಡ್ಕೊತಾ ಇದ್ದೀವಿ. ಇದು ಸರ್ವೆ ನಂಬರ್ 112 ದೇವರಾಯ ಸಮುದ್ರ ಸರ್ವೆ ನಂಬರ್ 112ರಲ್ಲಿ 1 ಎಕರೆ 20 ಗುಂಟೆ ಅಂಬೇಡ್ಕರ್ ಭವನಕ್ಕೆ ಏನು ಇವತ್ತು ತಾಲೂಕು ಆಡಳಿತ ಮಾನ್ಯ ಜನಪ್ರಿಯ ಶಾಸಕರಾದ ಸಮೃದ್ಧಿ ಮಂಜಣ್ಣವರು ಮೀಸಲಿಟ್ಟಿದ್ದಾರೆ. ದಯವಿಟ್ಟು ಅದನ್ನು ಅಂಬೇಡ್ಕರ್ ಭವನಕ್ಕೆ ಉಳಿಸಿಕೊಡಬೇಕು. ಅದನ್ನು ಬಿಟ್ಟು ಇವತ್ತು ಬೆಂಗಳೂರಿಂದ ಬಂದಿದ್ದಾನೆ ಕೆಲವು ಕಂದಾಯ ಅಧಿಕಾರಿಗಳಿದ್ದಾರೆ ಇಲ್ಲಿ. ನೀವು ಯಾಕಿದ್ದೀರಾ? ನಾವಿದ್ದೀವಿ, ತಾಲೂಕು ಆಡಳಿತ ನಮ್ಮ ಕೈಯಲ್ಲಿದೆ, ನಾವೇನು ಬೇಕಾದ್ರೂ ಮಾಡ್ತೀವಿ ಅಂತೇಳಿ ಆ ಒಂದು ಅಧಿಕಾರದ ಅಂಬವದಿಂದ ಇವತ್ತು ಬೆಂಗಳೂರು ಭೂಗಳ್ಳರು ಬಂದು ಸರ್ಕಾರಿ ಜಮೀನುಗಳನ್ನು ಇವತ್ತು ರಾಜಾರೋಷವಾಗಿ ಒತ್ತುವರಿ ಕಲ್ಲು ಬಂಡೆಗಳಿರ್ಬೋದು, ರಾಜಕಾಲುವೆ ಇರ್ಬೋದು, ಕೆರೆಗಳಿರ್ಬೋದು ಲಪ್ಪಾಯಿಸ್ಕೊಂಡು ಹೋಗ್ತಾ ಇದ್ದಾರೆ. ಕೇಳಿದ್ರೆ ಯಾವುದೋ ಒಂದು ದಾಖಲೆ ತೋರಿಸ್ಬಿಡ್ತಾರೆ. ಅಲ್ಲ, ಯಾವ ದಾಖಲೆ ಆಗ್ಬಿಡ್ತದೆ? ಕಲ್ಲು ಬಂಡೆಗೆ ಯಾವ ದಾಖಲೆ ಆಗ್ತಾ ಇರ್ತೇವೆ? ನಾವು ತಾಲೂಕು ಆಡಳಿತ ಮತ್ತು ಜನಪ್ರಿಯ ಶಾಸಕರಾದ ಸಮೃದ್ಧಿ ಮಂಜಣ್ಣನವರ ಬೆಂಬಲವಾಗಿ ರೈತ ಸಂಘ ನಿರಂತರವಾಗಿರ್ತೀವಿ. ಯಾಕಂದರೆ ನಾವಿವತ್ತು ಹೋರಾಟ ಮಾಡ್ತಾ ಇದ್ದೀವಿ, ಇಲ್ಲಿ ಬಂದು ಗಟ್ಟಿ ಧ್ವನಿಯಲ್ಲಿ ಮಾತಾಡ್ತಾ ಇದ್ದೇವೆ ಅಂದರೆ ಅದು ಬಾಬಾ ಸಾಹೇಬ್ ನೀಡಿರುವಂತಹ ಸಂವಿಧಾನದ ಒಂದು ಶಕ್ತಿ. ಇವತ್ತು ಮನೆಯಲ್ಲಿದ್ದಂಥ ಮಹಿಳೆಗೆ ಮತದಾನ ಕೊಟ್ಟರು. ಶಿಕ್ಷಣ ಅಂದರೆ ಏನು? ಇವತ್ತು ಶಿಕ್ಷಣ ಎಂದು ಆ ಒಂದು ಇದಿದೆಯಲ್ಲ, ಅದನ್ನು ಅರ್ದು ಕುಡಿದವರು ಹುಲಿ ಅಂತ ಗರ್ಜನೆ ಮಾಡಬೇಕು. ಆ ಗರ್ಜನೆ ಶಕ್ತಿ ಕೊಟ್ಟಿರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರವರು. ನೋಡ್ರಿ, ಬೆಂಗಳೂರು ಮೂಲದಂತಹ ವಜ್ರಾಲ ರಾಜೇಶ್ ಅವರೇ, ರೈತ ಸಂಘದಿಂದ ನಿಮ್ಗೆ ನಾವು ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ. ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆ ಒಂದು ಭವನಕ್ಕೆ ಮೀಸಲಿಟ್ಟಿರುವಂತಹ 1 ಎಕರೆ 20 ಗುಂಟೆ ನೀವು ನ್ಯಾಯಾಲಯದಲ್ಲಿ ನಾವು ಬರೆದು ಹೋಗ್ತೀವಿ, ತಡೆಯಾಜ್ಞೆ ತರ್ತೀವಿ ಅಂತ ಹೇಳಿದ್ರೆ ಮೂಲತಃ ದಾಖಲೆಗಳೆಲ್ಲ ಈಚೆ ತಂದು ದಾಖಲೆಗಳ ಸಮೇತ ನೀವು ಏನು ಖರೀದಿ ಮಾಡಿದ್ರೆ ಎಲ್ಲ ಜಮೀನನ್ನು ಮತ್ತೆ ತಾಲೂಕು ಆಡಳಿತಕ್ಕೆ ಮರುವಶ ಮಾಡಿಕೊಂಡಂಥ ರೈತರಿಗೆ ನಿರಂತರವಾಗಿ ಹೋರಾಟ ಮಾಡುವ ಎಚ್ಚರಿಕೆಯನ್ನು ಇವತ್ತು ಈ ಒಂದು ಅಂಬೇಡ್ಕರ್ ಭವನದ ನಿರ್ಮಾಣಕ್ಕೆ ಅಡ್ಡಪಡಿಸುತ್ತಿರುವ ಭೂಗಳ್ಳರಿಗೆ, ಅವರಿಗೆ ಸಹಾಯ ಮಾಡುತ್ತಿರುವ ಕಂದಾಯ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ನೀಡುವುದರಿಗೆ ತಾಲೂಕು ಆಡಳಿತದ ಈ ಒಂದು ರೈತ ಪರ, ಜನಸಾಮಾನ್ಯರ ಪರ, ಒಂದು ಅಭಿವೃದ್ಧಿ ಪರ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಗೌರವ ಕೊಡಿದ ಅಂಬೇಡ್ಕರ್ ಭವನ ಅದಕ್ಕೆ ನಿರ್ಮಾಣ ಮಾಡಲು ಮುಂದಾಗಿರುವುದಕ್ಕೆ ಅವ್ರಿಗೆ ಎಷ್ಟೇ ಒತ್ತಡ ಬರಲಿ, ಅವರು ತಾಲೂಕು ಆಡಳಿತಕ್ಕೆ ಮತ್ತು ಜನಪ್ರಿಯ ಶಾಸಕರ ಸಮೃದ್ಧಿ ಮಂಜಣ್ಣವರಿಗೆ ರೈತ ಸಂಘದ ಸಂಪೂರ್ಣವಾದ ಬೆಂಬಲವನ್ನು ನಾವು ಸೂಚನೆ ಮಾಡ್ತೇವೆ ಅಂತೇಳಿ ಈ ಮೂಲಕ ಅವರಿಗೆ ಮನವಿಯನ್ನು ಮಾಡ್ತಾ ಇದ್ದೀವಿ.